ನಮಸ್ಕಾರ, ಕನ್ನಡ ಒನ್ನಿಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನಿಮಗೆಲ್ಲ ಗೊತ್ತೇ ಇದೆ, 3 ದಿನಗಳಿಂದ ಒಂದು ದೊಡ್ಡ ಸುದ್ದಿ ಆಗ್ತಾ ಇದೆ. ಒಂದು ಕೊಲೆ ಕೇಸು. ಹೆಂಡತಿಯೇ ಗಂಡನನ್ನು ಕೊಂದಿದ್ದಾಳೆ ಅಥವಾ ಕೊಲ್ಲಿಸಿದ್ದಾಳೆ, ಎಲ್ಲವೂ ನಡೀತಾ ಇದೆ. ಅದರಲ್ಲಿ ಏನು ವಿಶೇಷ? ಇದೊಂದು ಕ್ರೈಮ್ ನ್ಯೂಸ್ ತಾನೆ. ದಿನ ಬೆಳಗಾದರೆ ಈ ಥರದ ಸುದ್ದಿಗಳು ಸುಮಾರು ನೋಡ್ತೀವಿ. ಗಂಡ ಹೆಂಡತಿಯನ್ನು ಕೊಲೆ ಮಾಡೋದು, ಹೆಂಡತಿ ಗಂಡನನ್ನು ಕೊಲೆ ಮಾಡೋದು, ಇದು ಮಾಮೂಲಿ ಅಲ್ವಾ? ಅಂದರೆ ಈ ಕೇಸು ತುಂಬ ಇಂಪಾರ್ಟೆಂಟು ಮತ್ತು ತುಂಬ ಕುತೂಹಲಕಾರಿ. ಹಾಗಾಗಿ ಇಡೀ ದೇಶದಲ್ಲಿ ಚರ್ಚೆ ಆಗ್ತಿದೆ. ಯಾಕೆ ಅಂದರೆ ಇದರಲ್ಲಿ 3 ರಾಜ್ಯದ ಪೊಲೀಸರ ಇನ್ವಾಲ್ವ್ಮೆಂಟ್ ಇದೆ. ದೇಶದ ಗೃಹ ಮಂತ್ರಿಯೂ ಇನ್ವಾಲ್ವ್ ಆಗಬೇಕಾಯಿತು. ಇಷ್ಟರ ನಡುವೆಯೂ ಸಹ ಈಗಲೂ ಸಹ 2 ರಾಜ್ಯದ ಪೊಲೀಸರ ನಡುವೆ ವಾಗ್ವಾದ ಇದೆ. ನೀವು ಮಾಡಿದ್ದು ಸರಿನಾ, ನಾವು ಮಾಡಿದ್ದು ಸರಿನಾ ಅಂತ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದ್ರೆ ಈ ಒಂದು ಕೊಲೆ ಇದೆಯಲ್ಲ, ಇದು ಮಾನವೀಯತೆಯ ಹತ್ಯೆ ಅಂತಲೇ ಕರಿಬೋದು. ನಿಮಗೆ ಯಾರಾದರೂ ಇಷ್ಟ ಇಲ್ಲ ಅಂದರೆ ಬಲವಂತಕ್ಕೆ ಮದುವೆ ಆಗಬೇಡಿ, ಆ ನಂತರ ಕೊಲೆ ಮಾಡಬೇಡಿ. ಇದು ಈ ಒಂದು ಸುದ್ದಿಯ ಪಾಠ. ಇಷ್ಟ ಇಲ್ಲ ಅಂದರೆ ಮದುವೆ ಆಗೋದು ಯಾಕೆ? ಈ ರೀತಿ ಅವರನ್ನು ಕೊಲೆ ಮಾಡೋದು ಯಾಕೆ? ಅದು ಸಹ ಹನಿಮೂನಲ್ಲಿ ಕೊಲೆ. ಇಷ್ಟೆಲ್ಲ ಇರುವ ವಿಚಾರವಾಗಿರೋದಕ್ಕೇ ಇಡೀ ದೇಶದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಹಾಗಾದರೆ ಏನಿದು ಕಂಪ್ಲೀಟ್ ಸ್ಟೋರಿ ಅನ್ನೋದಾದರೆ, ಮೇ 11ನೇ ತಾರೀಕು ಒಂದು ಮದುವೆ ಆಗುತ್ತೆ. ಎಲ್ಲರೂ ಸಂತೋಷವಾಗಿದ್ದಾರೆ. ಮದುವೆ ಹೆಣ್ಣು, ಮದುವೆ ಗಂಡು, ಆ ಕುಟುಂಬ, ಈ ಕುಟುಂಬ, ಎವ್ರಿಬಡಿ ಈಸ್ ಹ್ಯಾಪಿ. ಫೋಟೋಗಳು, ವಿಡಿಯೋಗಳಿದ್ದಾವೆ, ಎಲ್ಲರೂ ಸಂತೋಷವಾಗಿದ್ದಾರೆ. ಎಲ್ಲಿಯೂ ಸಹ ಒಂದು ಕ್ಲೂ ಇಲ್ಲ ಇಲ್ಲೇನೋ ನಡೀತಿದೆ ಅಥವಾ ಮುಂದಕ್ಕೆ ದುರಂತ ಒಂದು ನಡೆಯುತ್ತೆ ಅನ್ನೋದಕ್ಕೆ ಯಾವ ಕ್ಲೂನೂ ಇರಲಿಲ್ಲ. ಯಾರದು? ಸೋನಂ ರಘುವಂಶಿ. ಸೋನಂ ಮದುವೆ ಆದ ತಕ್ಷಣ ಅವಳು ರಘುವಂಶಿ ಆದಳು, ಯಾಕೆಂದರೆ ಗಂಡನ ಸರ್ನೇಮ್ ತಗೊಂಡ್ಳು. ಇನ್ನೊಬ್ಬ ರಾಜ ರಘುವಂಶಿ ಗಂಡು. ಅವರಿಬ್ಬರು ಮೇ 11ನೇ ತಾರೀಕು ಮದುವೆ ಆಗ್ತಿದ್ದಾರೆ, ಸಂತೋಷವಾಗಿದ್ದಾರೆ, ಒಂದು 10 ದಿನ ಆರಾಮಾಗಿರ್ತಾರೆ. ಮೇ 20ನೇ ತಾರೀಕು ಹನಿಮೂನಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ಹೆಂಡತಿಯ ಸಲಹೆ ಮೇರೆಗೆ, ಇದು ಇಂಪಾರ್ಟೆಂಟ್ ಇಲ್ಲಿ, ಹೆಂಡತಿಯ ಸಲಹೆ ಮೇರೆಗೆ ಮೇಘಾಲಯಕ್ಕೆ ಹೋಗ್ತಾರೆ. ಮೇಘಾಲಯ ರಾಜ್ಯ, ನಾರ್ತ್ ಈಸ್ಟ್ ಸ್ಟೇಟ್ ಮೇಘಾಲಯಕ್ಕೆ, ಶಿಲಾಂಗಕ್ಕೆ ಹೋಗ್ತಾರೆ. ಮೇ 20ನೇ ತಾರೀಕಿಗೆ ಮಧ್ಯಪ್ರದೇಶದ ಇಂದೋರ್ನಿಂದ ಹೊರಡ್ತಾರೆ. 21ನೇ ತಾರೀಕು ಸಂಜೆ ಶಿಲಾಂಗ್ ತಲುಪ್ತಾರೆ. ಅಲ್ಲಿ ಒಂದು ಹೋಟೆಲ್, ಬಾಲಾಜಿ ಗೆಸ್ಟ್ ಹೌಸ್ ಅನ್ನುವಂತಹ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಳ್ತಾರೆ. ಮಾರನೇ ದಿನ ಒಂದು 2 ವೀಲರ್ ಬಾಡಿಗೆ ತಗೊಂಡು ಊರು ಸುತ್ತೋಕೆ ಹೋಗ್ತಾರೆ. ಸಂಜೆ ವಾಪಸ್ ಬರ್ತಾರೆ. ಆ ಹೋಟ್ಲಿಂದ ಚೆಕ್ಔಟ್ ಆಗ್ತಾರೆ. ಚೆಕ್ಔಟ್ ಆಗೋವಾಗ ಹೇಳ್ತಾರೆ, 25ನೇ ತಾರೀಕು ಮತ್ತೆ ವಾಪಸ್ ಬರ್ತೀವಿ ಅಂತ ಅನಿಸುತ್ತೆ, ಬೇಕಿದ್ದರೆ ರೂಮ್ ಬೇಕಿದ್ದರೆ ನಾವು ಫೋನ್ ಮಾಡಿ ಹೇಳ್ತೀವಿ ಅಂತ ಹೇಳಿ ಹೊರಟವರು ಇಬ್ಬರು ನಾಪತ್ತೆ. ಇಬ್ಬರು ಕಾಂಟ್ಯಾಕ್ಟ್ಗೆ ಸಿಗೋದಿಲ್ಲ. ಈ ಕಡೆ ಮಧ್ಯಪ್ರದೇಶದಲ್ಲಿ ಅವರ ಕುಟುಂಬ ಟೆನ್ಷನ್ ಆಗಿದೆ, ಹುಡುಗನ ಕುಟುಂಬ ಟೆನ್ಷನ್ ಆಗಿದೆ. ಕಂಪ್ಲೇಂಟ್ ಆಗುತ್ತೆ. ಕಂಪ್ಲೇಂಟ್ ಆದಾಗ ಅಲ್ಲಿ ಮೇಘಾಲಯದ ಪೊಲೀಸರು ಟೆನ್ಷನ್ ಆಗ್ತಾರೆ, ಮಧ್ಯಪ್ರದೇಶದ ಪೊಲೀಸರು ಸಹ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ನೋಡ್ತಿರ್ತಾರೆ. 2 ರಾಜ್ಯದ ಪೊಲೀಸರು ಸಹ ಅದಕ್ಕೆ ಏನೋ ಒಂದು ಕ್ರಿಯೆಯಲ್ಲಿ ತೊಡಗಿಸ್ಕೊಂಡಿರ್ತಾರೆ. ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಸುಮಾರು 8 ದಿನ ಎಲ್ಲಿ ಹೋದರೂ ಏನಾದರೂ ಏನು ಮಾಹಿತಿನೇ ಸಿಗೋದಿಲ್ಲ. ಆದರೆ ಇದ್ದಕ್ಕಿದ್ದ ಹಾಗೆ ಜೂನ್ 2ನೇ ತಾರೀಕು ಗಂಡನ ಬಾಡಿ ಸಿಗುತ್ತೆ. ಒಂದು ನಾಲೆಯಲ್ಲಿ ಗಂಡನ ಬಾಡಿ ಸಿಗುತ್ತೆ. ಹೆಂಡತಿ ಎಲ್ಲಿ ಹೋದ್ಲು ಯಾರಿಗೂ ಗೊತ್ತಿಲ್ಲ, ಸುದ್ದಿನೇ ಬರ್ತಾ ಇಲ್ಲ. ಹುಡುಕ್ತಾರೆ, ಸಾಕಷ್ಟು ಹುಡುಕ್ತಾರೆ, ಈಕೆ ಎಲ್ಲಿ ಹೋದ್ಲು ಅಂತ. ಆಕೆ ಸಿಗೋದೇ ಇಲ್ಲ. ಆದರೆ ಜೂನ್ 8ನೇ ತಾರೀಕು ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಆಕೆಯ ಅಣ್ಣ ಗೋವಿಂದ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅನ್ನೋನ್ ನಂಬರಿಂದ ಫೋನ್ ಕಾಲ್ ಬರುತ್ತೆ. ಆ ಫೋನ್ ಕಾಲ್ ರಿಸೀವ್ ಮಾಡಿದ್ರೆ ಸೋನಂ ಮಾತಾಡ್ತಿದ್ದಾಳೆ. ಅಣ್ಣ, ನಾನು ಉತ್ತರ ಪ್ರದೇಶದಲ್ಲಿ ಇದ್ದೀನಿ, ಅಲ್ಲಿಂದ ಫೋನ್ ಮಾಡ್ತಿದ್ದೀನಿ, ಬೇರೆ ಹೆಚ್ಚಿಗೆ ಏನು ಹೇಳೋಕ್ಕಾಗೋದಿಲ್ಲ, ನನ್ನ ಕೈಯಲ್ಲಿ ಆಗ್ತಿಲ್ಲ, ಇಲ್ಲಿ ಕೂತಿದ್ದೀನಿ, ಡಾಬಾದಲ್ಲಿದ್ದೀನಿ. ಇಷ್ಟು ಮಾಹಿತಿಯನ್ನು ಕೊಡ್ತಾಳೆ. ಅಣ್ಣ ಬೆಚ್ಚಿ ಬೀಳ್ತಾನೆ. ಏನಾಯಿತು, ಎತ್ತಾಯಿತು, ಏನು ಮಾಹಿತಿ ಇಲ್ಲ. ತಕ್ಷಣ ಉತ್ತರ ಪ್ರದೇಶದ ಪೊಲೀಸರು, ಉತ್ತರ ಪ್ರದೇಶದಲ್ಲಿರುವಂತಹ ಅಣ್ಣನ ಸ್ನೇಹಿತರು, ಮಧ್ಯಪ್ರದೇಶದ ಪೊಲೀಸರು, ಎಲ್ರಿಗೂ ಇನ್ಫಾರ್ಮೇಷನ್ ಹೋಗುತ್ತೆ. ಅಷ್ಟರ ಒಳಗೆ ಮೇಘಾಲಯದ ಪೊಲೀಸರು ಆಕೆಯನ್ನು ಅರೆಸ್ಟ್ ಮಾಡೋಕ್ಕೆ ಬರ್ತಾರೆ. ಅವಳು ಗಂಡನನ್ನು ಕೊಂದಿದ್ದಾಳೆ ಅಂತ. ಕೆಲವು ಪ್ರಶ್ನೆಗಳಿಗೆ ನಾಗಾಲ್ಯಾಂಡ್ ಪೊಲೀಸರ ಹತ್ರ
ಮೇಘಾಲಯದ ಪೊಲೀಸರ ಹತ್ರ ಅದಕ್ಕೆ ಉತ್ತರನೇ ಇರೋದಿಲ್ಲ. ಏನು ಪ್ರಶ್ನೆಗಳು ಅಂದರೆ, ಆಕೆ ಅಲ್ಲಿಂದ 1000 ಕಿಲೋಮೀಟರ್ ಇರುವಂತಹ ಉತ್ತರ ಪ್ರದೇಶದ ಆ ಪ್ರದೇಶಕ್ಕೆ ಹೇಗೆ ಬಂದ್ಲು ಉತ್ತರ ಪ್ರದೇಶಕ್ಕೆ? ಅದಕ್ಕೆ ಉತ್ತರವೇ ಇಲ್ಲ. ಆದರೂ ಸಹ ಪೊಲೀಸರು ನಾವು ಅರೆಸ್ಟ್ ಮಾಡಬೇಕು, ಆಕೆನೇ ಪ್ರೈಮ್ ಸಸ್ಪೆಕ್ಟ್, A1 ಆರೋಪಿ ಅಂತ ಹೇಳ್ತಾರೆ. ಅಲ್ಲಿ ಮಧ್ಯಪ್ರದೇಶ ಪೊಲೀಸರು ಪ್ರಶ್ನೆಗಳನ್ನು ಎತ್ತುತ್ತಾರೆ. ಮೇಘಾಲಯ ಪೊಲೀಸರು ಏನೋ ಮಾಡ್ತಿದ್ದಾರೆ, ಯಾವುದೋ ಕೊಲೆಯನ್ನು ಯಾವುದಕ್ಕೂ ಆ್ಯಡ್ ಮಾಡ್ತಿದ್ದಾರೆ, ಅಥವಾ ಅಲ್ಲಿ ರಾಜಾ ರಘುವಂಶಿ ಕೊಲೆ ಆಗಿದೆಯಲ್ಲ ಅದನ್ನು ಪತ್ತೆ ಹಚ್ಚೋಕ್ಕಾಗ್ತಿಲ್ಲ ಇವ್ರ ಕೈಯಲ್ಲಿ, ಹಾಗಾಗಿ ಸುಮ್ಮನೆ ಹೆಂಡತಿ ಮೇಲೆ ಹಾಕ್ತಿದ್ದಾರೆ. ಏನೇನೋ ಕಥೆಗಳು ಶುರುವಾಯಿತು. ಮೇಘಾಲಯ ಪೊಲೀಸರು ಮಧ್ಯಪ್ರದೇಶದ ಪೊಲೀಸರ ನಡುವೆನೇ ವಾಗ್ಯುದ್ಧ ನಡೆಯೋಕ್ಕೆ ಶುರುವಾಯಿತು. ಆದರೂ ಮೇಘಾಲಯ ಪೊಲೀಸರು ಗಟ್ಟಿ ಧ್ವನಿಯಲ್ಲಿ ಹೇಳಿದ್ರು. ಜೊತೆಗೆ ಒಂದು 3 ಜನರನ್ನು ಅರೆಸ್ಟ್ ಮಾಡಿದ್ರು. ಉತ್ತರ ಪ್ರದೇಶದಿಂದ 2ರನ್ನು, ಮಧ್ಯಪ್ರದೇಶದಿಂದ 1ನನ್ನು ಅರೆಸ್ಟ್ ಮಾಡಿದ್ರು. ಆ ನಂತರವೇ ಈಕೆನೇ ಪ್ರೈಮ್ ಸಸ್ಪೆಕ್ಟ್ ಅನ್ನುವುದಕ್ಕೆ ಒಂದು ನಿರ್ಧಾರಕ್ಕೆ ಮೇಘಾಲಯ ಪೊಲೀಸರು ಬಂದಿದ್ದು. ಅದೆಲ್ಲವನ್ನು ಮೇಘಾಲಯ ಪೊಲೀಸರು ಬಿಚ್ಚಿಟ್ರು. ಅದರ ಜೊತೆಗೆ ಒಂದು ಭಯಾನಕವಾದ ಹೆಸರು, ಸ್ಟೋರಿಯನ್ನು ರಿವೀಲ್ ಮಾಡಿದ್ರು. ಅದು ರಾಜ್ ಕುಶ್ವಾ ಅನ್ನುವಂಥ ಇನ್ನೊಬ್ಬ ಯುವಕ. ಈ ಇಷ್ಟು ಘಟನೆಗೆ ಸೂತ್ರಧಾರ, ಪ್ಲ್ಯಾನಿಂಗ್ ಮಾಸ್ಟರ್, ಪ್ಲ್ಯಾನಿಂಗ್ ಬ್ರೈನ್ ಎಲ್ಲವೂ ಅವನೇ ಅಂತ ಹೇಳಲಾಗ್ತಿದೆ. ಆದರೆ ಅದಕ್ಕೆ ಪೂರ್ತಿಯಾಗಿ ಸಾಥ್ ಕೊಟ್ಟಿದ್ದು, ಆಗಲೇಬೇಕು ಆ ಕೆಲಸ ಅಂತ ಪಟ್ಟು ಹಿಡಿದದ್ದು ಮಾತ್ರ ಸೋನಮ್. ಯಾರು ಈ ರಾಜ್ ಕುಶ್ವಾ ಅಂದರೆ, ಸೋನಮ್ ಮತ್ತು ರಾಜ್ ಕುಶ್ವಾ ಪ್ರೀತಿ ಮಾಡ್ತಿದ್ರು. ಸೋನಮ್ ತುಂಬ ದೊಡ್ಡ ಶ್ರೀಮಂತರ ಕುಟುಂಬದ ಹುಡುಗಿ. ಆಕೆ ಕುಟುಂಬದ ವ್ಯಾಪಾರಗಳಲ್ಲಿ ಒಂದಾದ ಫರ್ನಿಚರ್ ಶಾಪ್ನಲ್ಲಿ ಈ ರಾಜ್ ಕುಶ್ವಾ ಅನ್ನೋಂಥವನು ಅಕೌಂಟೆಂಟಾಗಿ ಕೆಲಸ ಮಾಡ್ತಿರ್ತಾನೆ. ಇಬ್ಬರಿಗೂ ಪ್ರೀತಿ ಆಗುತ್ತೆ. ಈ ಪ್ರೀತಿಯ ವಿಚಾರ ಸೋನಮ್ ತಾಯಿಗೆ ಗೊತ್ತಾಗುತ್ತೆ. ಸೋನಮ್ ತಾಯಿಗೆ ಗೊತ್ತಾದಾಗ ಈಕೆಗೆ ಬೇರೆ ಮದುವೆ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅದಕ್ಕೆ ಸೋನಮ್ ಒಪ್ಪೋದಿಲ್ಲ. ಸೋನಮ್ ತಾಯಿ ಪಟ್ಟು ಹಿಡಿದು ಗದರಿಸಿ ಬೆದರಿಸಿ ಏನೇನೋ ಮಾಡಿ ಮದುವೆ ಮಾಡೋ ಪ್ರಯತ್ನ ಮಾಡ್ತಾರೆ, ಮದುವೆನೂ ಮಾಡಿಸ್ತಾರೆ. ಆದರೆ ಆ ಮದುವೆಗೂ ಮೊದಲು ಸೋನಮ್ ಆಕೆಯ ತಾಯಿಗೆ ಒಂದು ಎಚ್ಚರಿಕೆಯನ್ನು ಕೊಟ್ಟಿರ್ತಾಳೆ. ಮದುವೆ ಮಾಡಿಸ್ತಿದೀಯಾ ಮಾಡಿಸು, ಆದರೆ ನನ್ನನ್ನು ಮದುವೆ ಆಗ್ತಾನಲ್ಲ ಅವನಿಗೆ ಏನು ಮಾಡ್ತೀನಿ ಅನ್ನೋದನ್ನು ಮಾತ್ರ ನೋಡು, ಆಮೇಲೆ ಗೊತ್ತಾಗತ್ತೆ ನಿನಗೆ ಅಂತ ಆಗಲೇ ಎಚ್ಚರಿಕೆ ಕೊಟ್ಟಿರ್ತಾಳೆ. ಆದರೆ ಅದನ್ನು ಸೀರಿಯಸ್ ಆಗಿ ತೆಗೆದುಕೊಂಡಿರಲ್ಲ ಸೋನಮ್ ತಾಯಿ. ಅದು ಕೊಲೆ ಮಾಡುವ ಹಂತಕ್ಕೆ, ಹನಿಮೂನ್ಗೆ ಅಂತ ಹೋಗಿ ಕೊಲೆ ಮಾಡ್ತಾರೆ, ಆ ಹಂತಕ್ಕೆ ಹೋಗೋದಿಲ್ಲ. ಹಾಗಾದರೆ ಏನು ಹನಿಮೂನ್ಗೆ ಹೋಗೋದಕ್ಕೆ ಮೊದಲು ಎಲ್ಲ ಪ್ಲ್ಯಾನಿಂಗ್ ಆಗಿತ್ತು ಅಂದರೆ, ಎಸ್, ಪ್ರತಿಯೊಂದು ಇಂಚಿಂಚು ಪ್ಲ್ಯಾನಿಂಗ್ ಆಗಿತ್ತು. ಸೋನಮ್ ಅಲ್ಲಿ ಹೋದ ತಕ್ಷಣ ಅಲ್ಲಿಂದ ಒಂದು 2-3 ಜನ ಟೂರ್ ಗೈಡ್ಗಳ ರೀತಿಯಲ್ಲಿ ಅವ್ರಿಗೆ ಜಾಯ್ನ್ ಆಗ್ತಾರೆ. ಈ ರಾಜ್ ಕುಶ್ವಾ ಅನ್ನೋಂಥವನು ಎಲ್ಲವನ್ನು ಫಾಲೋ ಅಪ್ ಮಾಡ್ತಿರ್ತಾನೆ. ಅವನು ಸಹ ಅವ್ರ ಜೊತೆ ಸೇರಿಕೊಳ್ತಾನೆ. ಯಾವಾಗ ಅವರು ಆ ಹೋಟೆಲಿಂದ ಚೆಕ್ಔಟ್ ಆಗಿ ಹೊರಟರು, ಆವತ್ತು ಬೆಟ್ಟ ಹತ್ತೋಣ ಅಂತ ಆ ಗಂಡನನ್ನು ಕರ್ಕೊಂಡು ಬೆಟ್ಟ ಹತ್ತುತ್ತಿರಬೇಕಾದ್ರೆ ಎಲ್ಲರೂ ಸೇರಿಕೊಂಡು ಅವನನ್ನು ಮುಗಿಸ್ಬಿಡ್ತಾರೆ. ಅರೆಸ್ಟ್ ಆಗಿರುವಂತಹ ಇತರೆ ಆರೋಪಿಗಳಿದಾರಲ್ಲ, ಆ 3 ಜನ ಈ ರಾಜ್ ಕುಶ್ವಾ ಅನ್ನುವಂಥವನ ಸ್ನೇಹಿತನ ಪ್ರೀತಿಗೆ ಸಪೋರ್ಟ್ ಅಂತೆ. ಕಂಡವರ ಹೆಂಡತಿ ಆಗಿದ್ದಾಳೆ ಈಗ ಅನ್ನುವಂತಹ ಪರಿಜ್ಞಾನ ಇದೆಯೋ ಇಲ್ವೋ ಅವ್ರಿಗೆ ಗೊತ್ತಿಲ್ಲ. ಅಥವಾ ಅವಳಿಗಾದರೂ ಕಾಮನ್ ಸೆನ್ಸ್ ಇದೆಯಾ, ಇಷ್ಟ ಇಲ್ಲ ಅಂದಮೇಲೆ ಗಂಡಿಗೆ ಹೇಳ್ಬೋದಾಗಿತ್ತು, ನನಗಿಷ್ಟ ಇಲ್ಲ, ನಾನು ಮದುವೆ ಆಗೋಕ್ಕೆ ಇಷ್ಟ ಇಲ್ಲ, ನನ್ನ ಕುಟುಂಬದವರು ಬಲವಂತ ಮಾಡ್ತಿದ್ದಾರೆ, ನೀನಾದರೂ ಅದನ್ನು ಹೇಳಿ ನನಗೆ ಇಷ್ಟ ಇಲ್ಲ ಅಂತ ಹೇಳ್ಬೋದಾಗಿತ್ತು. ಏನೋ ಗೊತ್ತಿಲ್ಲದವನನ್ನು ಮದುವೆ ಆಗಿ ಅವನನ್ನು ಹನಿಮೂನ್ಗೆ ಅಂತ ಕರ್ಕೊಂಡೋಗಿ ಅಲ್ಲಿ ಸಾಯಿಸುವಂಥದ್ದು ಅಸಹ್ಯ. 20 ಲಕ್ಷ ರೂಪಾಯಿಗೆ ಡೀಲ್ ಮಾತಾಡಿಲ್ಲಂತೆ 3 ಜನಕ್ಕೆ. 20 ಲಕ್ಷ ಕೊಡ್ತೀನಿ, ಅವನನ್ನು ಸಾಯಿಸ್ಬಿಡಿ ಅಂತ. ಆ ಕೊಂದ 3 ಜನ ಹೇಳ್ತಾರೆ, ಅವರು ಕೊಲ್ಲುವಾಗ ಇವಳು ಕಿರ್ಚ್ತಾ ಇದ್ಲಂತೆ, ಸಾಯಿಸ್ರಿ 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 ಅಂತ. ಅದಷ್ಟು ಸಿಟ್ಟಿತ್ತು. ತನ್ನ ತಾಯಿ ಮಾಡಿದ್ದಕ್ಕೆ ಇಡೀ ಪ್ರೋಸೆಸ್ ಮೇಲಿನ ಸಿಟ್ಟು, ಅವನು ತಾಳಿ ಕಟ್ಟಿದ್ನಲ್ಲ, ಗಂಡ ಆಗಿದ್ನಲ್ಲ, ಅವನ ಮೇಲೆ ತಿರುಗಿಸ್ಬಿಟ್ಟಿದ್ಲು ಇವಳು. ಅವನು ಬಂದಿದ್ದಕ್ಕೆ ತಾನೆ, ಅವನು ಇದ್ದಿದ್ದಕ್ಕೆ ತಾನೆ ಮದುವೆ ಆಗಿದ್ದು ಅನ್ನುವ ಮಟ್ಟಕ್ಕೆ. ಆಮೇಲೆ ಅವನನ್ನು ಕೊಂದ ನಂತರ ಏನಾದರೂ ಕತೆ ಕಟ್ಟಿ ಎಲ್ಲವನ್ನು ಮುಚ್ಚಾಕಿಸಿ ಆರಾಮಾಗಿ ರಾಜ್ ಕುಶ್ವಾ ಜೊತೆ ಮದುವೆ ಆಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ಲಂತೆ. ಬಟ್ ಮೇಘಾಲಯ ಪೊಲೀಸರು ಪರ್ಫೆಕ್ಟ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಎಲ್ಲ ಸಾಕ್ಷಿಗಳನ್ನು ಸಹ ಇಂಚಿಂಚಾಗಿ ತೆಗೆದುಕೊಂಡು ಹೋಗಿ ಆಕೆಯ ಮುಂದೆನೇ ಇಟ್ಟಿದ್ದಾರೆ. ಆಕೆ ಮುಂದೆ ಇಡೋವರೆಗೂ ಕೂಡ ಅವಳು ಕಾನ್ಫಿಡೆಂಟ್ ಆಗಿದ್ಲು,
ಸಾಕ್ಷಿಗಳನ್ನು ಪೊಲೀಸರು, ಮೇಘಾಲಯ ಪೊಲೀಸರು ಯಾವಾಗ ಅಲ್ಲಿ ಇಟ್ಟರು ಆಕೆ ಕುಸಿದೋಗಿದ್ದಾಳೆ. ಈಗ ಕಣ್ಣೀರು ಹಾಕ್ತಿದ್ದಾಳಂತೆ, ತಪ್ಪು ಮಾಡಿಬಿಟ್ಟೆ ಅಂತ. ಮೂರು ತಾಯಿಗಳು ಈಗ ಕಣ್ಣೀರು ಹಾಕ್ತವ್ರೆ. ಒಂದು ಸೋನಮ್ ತಾಯಿ, ನಾನು ಬಲವಂತದ ಮದುವೆ ಮಾಡಿಸ್ದೆ, ಅವಳು ಎಚ್ಚರಿಕೆ ಕೊಟ್ಟಿದ್ದನ್ನು ನಾನು ಸಿಲ್ಲಿಯಾಗಿ ತಗೊಂಡೆ, ಅನ್ಯಾಯವಾಗಿ ಒಬ್ಬನ ಜೀವ ಹೋಯಿತು ಅಂತ ಆ ತಾಯಿ ಕಣ್ಣೀರು ಹಾಕ್ತಿದ್ದಾಳೆ. ಇನ್ನೊಂದು ರಾಜ ರಘುವಂಶಿ ತಾಯಿ, ಮಗನನ್ನು ಕಳ್ಕೊಂಡಿದ್ದಾಳೆ. ಅವನು ಯಾಕೆ ಕೊಲೆ ಆದ ಅನ್ನೋದು ಅವನಿಗೆ ಸರಿಯಾಗಿ ಗೊತ್ತಿರಲ್ಲ. ಮದುವೆ ಆದ, ಖುಷಿಯಾಗಿದ್ದ, 10 ದಿನ ಆಗಿತ್ತು ಮದುವೆ ಆಗಿ, ಹನಿಮೂನಿಗೆ ಅಂತ ಹೋದ, ಹೆಂಡತಿಯಿಂದಲೇ ಕೊಲೆ ಆಗೋದ. ಆ ತಾಯಿ ಕಣ್ಣೀರು ಹಾಕ್ತಿದ್ರೆ, ಇನ್ನೊಂದು 3ನೇ ತಾಯಿ ರಾಜ್ ಕುಶ್ವಾ ತಾಯಿ, ಆ ಪ್ರೇಮಿ, ಅವನ ತಾಯಿ, ಆಕೆಯು ಸಹ ನನ್ನ ಮಗಂದೇನು ತಪ್ಪು, ಅವನನ್ನು ಜೈಲಿಗೆ ಹಾಕಿದಾರಲ್ಲ, ಅವನ ಜೀವನ ಹೋಯ್ತಲ್ಲ ಅಂತ ಆಕೆ ಕಣ್ಣೀರಿಡ್ತಾ ಇದ್ದಾಳೆ. ಆಕೆ ತುಂಬ ಬಡತನದಲ್ಲಿರುವಂತಹ ಮಹಿಳೆ. ಮಗನೇ ನನಗೆ ಆಸ್ತಿ, ಅವನೇ ಇಲ್ಲ, ಈಗ ಅವನು ಜೈಲಿಗೆ ಹೋಗ್ತಾನೆ, ಜೀವನ ಪೂರ್ತಿ ಹಾಕ್ತಾರೆ, ಏನು ಶಿಕ್ಷೆ ಕೊಡ್ತಾರೆ ಗೊತ್ತಿಲ್ಲ ಅಂತ ಆಕೆ ಕಣ್ಣೀರು. 3 ಜನರ ಕಣ್ಣೀರಿನ ನಡುವೆ ಈಗ ಸೋನಮ್ ಕುಟುಂಬ, ಆಕೆಗೂ ನಮಗೂ ಸಂಬಂಧನೇ ಇಲ್ಲ, ಕಡಿದು ಬಿಸಾಕ್ತಿದ್ವಿ ಸಂಬಂಧನ, ಅವಳನ್ನ ನೇಣಿಗೆ ಹಾಕಿ ಅಂತ ಆಕೆ ಅಣ್ಣ ಗೋವಿಂದ ಹೇಳ್ತಾ ಇದ್ದಾನೆ. ಏನೆಲ್ಲ ನಡೆದಿದೆ ನೋಡಿ. ಈಗ 3 ರಾಜ್ಯದ ಪೊಲೀಸರು ಕೋಆರ್ಡಿನೇಟ್ ಮಾಡಬೇಕು, ಮಧ್ಯಪ್ರದೇಶದ ಪೊಲೀಸರು, ಯಾಕೆಂದರೆ ಇಂದೋರ್ನಿಂದ ಹೊರಟಿದ್ರು. ಮಧ್ಯಪ್ರದೇಶದ ಇಂಡೋರ್ನ ನಿವಾಸಿಗಳು, ಕೊಲೆ ಆಗಿದ್ದು, ಕ್ರೈಮ್ ನಡೆದಿದ್ದು ಎಲ್ಲ ಆಗಿದ್ದು ಮೇಘಾಲಯದಲ್ಲಿ. ಆ ಪೊಲೀಸರು, ಆಕೆ ಸಿಕ್ಕಿದ್ದು ಉತ್ತರ ಪ್ರದೇಶದಲ್ಲಿ. ಅಲ್ಲಿವರೆಗೂ ಹೇಗೆ ಬಂದ್ಲು ಅನ್ನೋದು ಸಹ ದೊಡ್ಡ ಪವಾಡ ಸದೃಶವಾಗಿ ಹುಡುಕಬೇಕದನ್ನೀಗ. 1000 ಕಿಲೋಮೀಟರ್ ಬಂದು ಧಾಬಾದಲ್ಲಿ ಕೂತ್ಕೊಂಡು, ನನಗೆ ತುಂಬ ಸುಸ್ತಾಗ್ತಿದೆ, ನನ್ನ ಕೈಲಿ ಆಗ್ತಿಲ್ಲ, ನಿಂತ್ಕೊಳ್ಳೋಕ್ಕಾಗ್ತಿಲ್ಲ, ಕುಂತ್ಕೊಳ್ಳೋಕ್ಕಾಗ್ತಿಲ್ಲ ಅಂತೆಲ್ಲ ಹೇಳಿ ಆ ಡಾಬಾದವ್ರ ಹತ್ರ ಫೋನ್ ರಿಕ್ವೆಸ್ಟ್ ಮಾಡಿಕೊಂಡು, ಯಾಕಂದರೆ ಅವನು ಕೊಲೆ ಮಾಡೋದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿದಾರಲ್ಲ, ಕೊಲೆ ಆದ ತಕ್ಷಣ ಫೋನ್ಗಳನ್ನ ಡೆಸ್ಟ್ರಾಯ್ ಮಾಡಿದ್ದಾರೆ, ಏನೇನೋ ಮಾಡಿದ್ದಾರೆ, ಏನು ಸಾಧ್ಯ ಇದೆ ಅದೆಲ್ಲ ಮಾಡಿ ಬಿಸಾಕಿದ್ದಾರೆ. ಏನೋ ಒಂದು ಹೋಗ್ತಾ ಇದ್ವಿ ಕಾಡಲ್ಲಿ ಟ್ರೆಕ್ಕಿಂಗು, ಯಾರೋ ಅಟ್ಯಾಕ್ ಮಾಡಿದ್ರು, ಅವನ್ನ ಸಾಯಿಸ್ಬಿಟ್ರು, ನಾನು ತಪ್ಪಿಸ್ಕೊಂಡೆ, ಈ ಥರ ಕತೆ ಕಟ್ಟೋದಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ಲು. ಪಾಪ ಅದೇನೂ ನಡೀಲಿಲ್ಲ. ಈಗ ಜೈಲು ಸೇರಿಕೊಂಡಿದ್ದಾಳೆ. 3 ತಾಯಂದರು ಕಣ್ಣೀರು ಹಾಕ್ತಿದ್ದಾರೆ. ಒಬ್ಬ ಯಾಕೆ ಸತ್ತ ಅಂತಲೇ ಗೊತ್ತಿಲ್ಲದೆ ಸಾವಾಗಿದ್ದಾನೆ. ಇನ್ನೊಬ್ಬ ಆತರಪಟ್ನೋ, ನನಗಿದೆಲ್ಲ ಬೇಕಿತ್ತಾ ಅಂತ ಇನ್ನೊಬ್ಬ ಕಣ್ಣೀರು ಹಾಕ್ತಿದ್ದಾನೆ. ಅವನಿಗೆ ಹೆಲ್ಪ್ ಮಾಡೋಕ್ಕೆ ಹೋಗಿ 3 ಜನ ಅವರು ಸಹ ಜೀವನವನ್ನು ಏನೋ ಮಾಡ್ಕೊಂಡು ಕೂತಿದ್ದಾರೆ. ಈ ಪ್ರಕರಣ ಮಾನವೀಯತೆಯ ಹತ್ಯೆ ಅಂತ ನಾನು ಯಾಕೆ ಕರಿತೀನಿ ಅಂದರೆ, ಅವನದೇನೂ ತಪ್ಪಿಲ್ಲದೆ, ಅವನಿಗೆ ಗೊತ್ತೇ ಇಲ್ಲದ ವಿಚಾರಕ್ಕೆ ಅವನು ಕೊಲೆ ಆಗೋದಿದೆಯಲ್ಲ, ಅದು ನಿಜವಾಗ್ಲೂ ಮಾನವೀಯತೆ ಹತ್ಯೆನೇ. ಅದು ಯಾವುದೇ ಪ್ರಕರಣ ಆಗಿರ್ಬೋದು. ಈ ಪ್ರಕರಣದಲ್ಲಿ ಅವನು ಮದುವೆ ಆಗ್ತಿದ್ದಾನೆ, ಅವನಿಗೆ ಗೊತ್ತಿಲ್ಲ, ಅವಳು ಬೇರೆಯವ್ರನ್ನ ಪ್ರೀತಿಸ್ತಾ ಇದ್ದವಳು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವನಿಗೆ. ಹನಿಮೂನ್ಗೆ ಹೋದಾಗ ಸಾಯಿಸ್ಬಿಡ್ತಾಳೆ ಅಂತಲೂ ಗೊತ್ತಿಲ್ಲ. ಸುಮ್ಮನೆ ಹೋದ ಪಾಪ, ಮೇಕೆ ಹೋದಂಗೂ ಹೋದ, ಹರಕೆ ಕುರಿ ಕತ್ತರಿಸಿ ಬಿಸಾಕೋದು ಅಷ್ಟೇ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.